ಈ ವಲ್ಲಭ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ದಿವ್ಯ ಮಂದಿರವು ಲೋಕಾರ್ಪಣೆಗೊಳ್ಳಲಿದೆ. ಅಯೋಧ್ಯೆಯು ಭಾರತೀಯ ಭಕ್ತಿ ಲೋಕದ ಕೇಂದ್ರ ಬಿಂದುವಾಗಲಿದೆ. ಸುಮಾರು 1000 ವರ್ಷಗಳವರೆಗೆ ಯಾವುದೇ ಪ್ರಕೃತಿಯ ವಿಕೋಪವೂ ಕೂಡ, ಅಂದರೆ ಭೂಕಂಪವೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ ಈ ದಿವ್ಯ ಮಂದಿರವನ್ನು. ಈ ಸಂಪೂರ್ಣ ರಾಮ ಮಂದಿರದ ಕಟ್ಟಡದೊಳಗೆ ಒಂದೇ 1 ಗ್ರಾಮ್ನಷ್ಟು ಕೂಡ ಕಬ್ಬಿಣವನ್ನು ಬಳಸಿಲ್ಲ. ಮಂದಿರದ ಗರ್ಭಗುಡಿಯನ್ನು ಅಲಂಕರಿಸುತ್ತಾ ನಮ್ಮ ಕರುನಾಡಿನ ಕಪ್ಪು ಶಿಲಾ ರಾಮಲಲ್ಲ ಮೂರ್ತಿ. ಶ್ರೀರಾಮ ಮಂದಿರದ ಎಲ್ಲ ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ ನಮ್ಮ ಕಲಿಕಾ ಪ್ರಕೃತಿಯಲ್ಲಿ. ಈ ವಿಡಿಯೋವನ್ನು ಎಲ್ಲಿಯೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡುವ ಮೂಲಕ ಹಾಗೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಶ್ರೀರಾಮ ಮಂದಿರದ ಮೂಲ ವಿನ್ಯಾಸವನ್ನು 1988ರಲ್ಲಿ ಅಹಮದಾಬಾದ್ನ ಸೋಂಪುರ್ ಕುಟುಂಬವು ಸಿದ್ಧಪಡಿಸಿತು. ಈ ಸೋಂಪುರ್ ಕುಟುಂಬಸ್ಥರು ಕನಿಷ್ಠ 15 ತಲೆಮಾರುಗಳಿಂದ ವಿಶ್ವದಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳ ಶಿಲ್ಪಿಗಳು ಮೂಲ ವಿನ್ಯಾಸದಿಂದ ಕೆಲವು ಬದಲಾವಣೆಗಳೊಂದಿಗೆ ಈ ರಾಮ ಮಂದಿರಕ್ಕೆ ಹೊಸ ವಿನ್ಯಾಸವನ್ನು 2020ರಲ್ಲಿ ಸಿದ್ಧಪಡಿಸಿದರು. ಈ ದೇವಾಲಯವು 235 ಅಡಿ ಅಗಲ, 360 ಅಡಿ ಉದ್ದ ಮತ್ತು 161 ಅಡಿ ಎತ್ತರವನ್ನು ಹೊಂದಿದೆ. ದೇವಾಲಯದ ಮುಖ್ಯ ವಾಸ್ತುಶಿಲ್ಪಿಗಳು ಅಂದರೆ ಚಂದ್ರಕಾಂತ್ ಸೋಂಪುರ್ ಮತ್ತು ಅವರ ಇಬ್ಬರು ಪುತ್ರರಾದ ನಿಖಿಲ್ ಸೋಂಪುರ್ ಮತ್ತು ಆಶೀಶ್ ಸೋಂಪುರ್. ಇವರು ಭಾರತೀಯ ದೇವಾಲಯದ ವಾಸ್ತುಶಿಲ್ಪಗಳಲ್ಲಿ ಒಂದಾದ ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿ ಈ ರಾಮ ಮಂದಿರವನ್ನು ವಿನ್ಯಾಸಗೊಳಿಸಿದ್ದಾರೆ. ದೇವಾಲಯದ ಸಂಕೀರ್ಣದಲ್ಲಿ ಪ್ರಾರ್ಥನಾ ಮಂದಿರ, ಉಪನ್ಯಾಸ ಭವನ, ಶೈಕ್ಷಣಿಕ ಸೌಲಭ್ಯ, ಸಂತರ ನಿವಾಸ, ಯಾತ್ರಿ ನಿವಾಸ ಮತ್ತು ಮ್ಯೂಸಿಯಂನಂತಹ ಇತರ ಸೌಲಭ್ಯಗಳೂ ಇರಲಿವೆ. 3 ದಿನಗಳ ಕಾಲ ಸುದೀರ್ಘವಾದ ವೈದಿಕ ಆಚರಣೆಗಳನ್ನು ಮಾಡುವ ಮೂಲಕ ಶಿಲಾನ್ಯಾಸವನ್ನು ಮಾಡಲಾಯಿತು. ಆಗಸ್ಟ್ 4ರಂದು ರಾಮಾರ್ಚನಾ ಪೂಜೆಗಳನ್ನು ಮಾಡುವುದರ ಮೂಲಕ ಎಲ್ಲ ದೇವತೆಗಳನ್ನು ರಾಮ ಮಂದಿರಕ್ಕೆ ಆಹ್ವಾನಿಸಲಾಯಿತು. ಆಗಸ್ಟ್ 5ರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 40 kgಯಷ್ಟು ಬೆಳ್ಳಿಯ ಇಟ್ಟಿಗೆಯನ್ನು ಅಡಿಪಾಯದಲ್ಲಿ ಇಟ್ಟು ಸ್ಥಾಪಿಸಿದರು. ಸಿಯಾಪತಿ ರಾಮಚಂದ್ರ ಕಿ. ಈ ಭೂಮಿ ಪೂಜೆಯ ಸಂದರ್ಭದಲ್ಲಿ ಭಾರತದ ಮೂಲೆ ಮೂಲೆಗಳಿಂದ ಪವಿತ್ರವಾದ ಮಣ್ಣು ಮತ್ತು ನೀರನ್ನು ಸಂಗ್ರಹಿಸಲಾಗಿತ್ತು. ತ್ರಿವೇಣಿ ಸಂಗಮ, ತಲಕಾವೇರಿ, ಕಾಮಾಖ್ಯ ದೇವಾಲಯ, ಜೈನ್ ಮತ್ತು ಸಿಖ್ ದೇವಾಲಯಗಳ ಮುಂತಾದ ಸ್ಥಳಗಳಿಂದ ಈ ಮಣ್ಣು ಮತ್ತು ನೀರನ್ನು ತರಲಾಗಿತ್ತು. ಇದರ ಜೊತೆಗೆ ಪಾಕಿಸ್ತಾನದ ಶಾರದಾ ಪೀಠದಿಂದಲೂ ಪವಿತ್ರವಾದ ನೀರನ್ನು ತರಲಾಗಿತ್ತು. ಈ ಭೂಮಿ ಪೂಜೆಯ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೆನಡಾದಂತಹ ದೇಶಗಳಲ್ಲಿಯೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಯಿತು. ಅಯೋಧ್ಯೆಯ ಹನುಮಾನಗಡಿ ದೇವಾಲಯದಿಂದ ಸುಮಾರು 7 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲ ದೇವಾಲಯಗಳಲ್ಲಿ ವಿಶೇಷವಾದ ದೀಪಗಳನ್ನು ಅಂದು ಬೆಳಗಿಸಲಾಯಿತು. अयोध्या में भगवान राम के भव्य मंदिर के निर्माण का कार्य भी आज अंतिम चरणों में चल रहा है. भारत का बच्चा बच्चा जय जय श्री राम.
ನಮ್ಮ ಭಾರತದ ಶ್ರೇಷ್ಠಾತಿ ಶ್ರೇಷ್ಠ ಇಂಜಿನಿಯರ್ಗಳು, ವಾಸ್ತುಶಿಲ್ಪಿಗಳು, ತಜ್ಞರು ಮತ್ತು ಕರಕುಶಲಕರ್ಮಿಗಳು ಈ ಶ್ರೀರಾಮ ಮಂದಿರನ ದೇವಸ್ಥಾನದ ನಿರ್ಮಾಣದ ಕಾರ್ಯದಲ್ಲಿ ಹಗಲಿರು ಶ್ರಮಿಸುತ್ತಿದ್ದಾರೆ. ಈ ದೇವಸ್ಥಾನದ ನಿರ್ಮಾಣದ ಕಾರ್ಯವನ್ನು L&T ವಹಿಸಿಕೊಂಡಿದೆ. L&T ಮತ್ತು ಈ ಸಂಪೂರ್ಣ ಕಟ್ಟಡದ ಮೇಲ್ವಿಚಾರಣೆಯನ್ನು ಟಾಟಾ ಕಂಪನಿಯು ವಹಿಸಿಕೊಂಡಿದೆ. ಬಾಲರಾಮ ರಾಮಲಲ್ಲಾನ ವಿಗ್ರಹವನ್ನು ಕೆತ್ತಲು ಪ್ರಮುಖವಾಗಿ 3 ಶಿಲ್ಪಿಗಳನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಬೆಂಗಳೂರಿನ GL ಭಟ್, ಮೈಸೂರಿನ ಅರುಣ್ ಯೋಗಿರಾಜ್ ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆಯವರನ್ನು ಆಯ್ಕೆ ಮಾಡಲಾಗಿದೆ. ಈಗಾಗಲೇ ಆ ವಿಗ್ರಹಗಳನ್ನು ಕೆತ್ತನೆ ಕೆಲಸವೂ ಕೂಡ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಈ 3ರಲ್ಲಿ ಕೆತ್ತಿರುವ ಯಾವ ವಿಗ್ರಹವು ಗರ್ಭಗುಡಿಯನ್ನು ಸೇರುತ್ತದೆ ಎಂದು ಕಾದು ನೋಡೋಣ. ಆ ವಿಗ್ರಹವು 5 ಅಡಿ ಎತ್ತರವಿರುತ್ತದೆ ಮತ್ತು ಬಿಲ್ಲು ಬಾಣ ಹಿಡಿದು ಶಸ್ತ್ರಸಜ್ಜಿತನಾದ 5 ವರ್ಷದ ಬಾಲಕನ ರೂಪದಲ್ಲಿ ನಿಂತಿರುವ ಭಂಗಿಯಲ್ಲಿ ಈ ರಾಮಲಲ್ಲ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿದೆ. ನಮ್ಮ ಕರುನಾಡಿನ ಕಪ್ಪು ಶಿಲೆಯಲ್ಲಿ ಅರಳಿದ ಈ ಬಾಲರಾಮ ರಾಮಲಲ್ಲಾನ ವಿಗ್ರಹವು ಶ್ರೀರಾಮ ಮಂದಿರದ ಗರ್ಭಗುಡಿಯನ್ನು ಅಲಂಕರಿಸುವುದೇ ಕಾದು ನೋಡೋಣ. ಈ ಶ್ರೀರಾಮ ಮಂದಿರದ ನಿರ್ಮಾಣಕ್ಕಾಗಿ 400 ಅಡಿ ಉದ್ದ, 300 ಅಡಿ ಅಗಲ ಮತ್ತು 50 ಅಡಿ ಆಳದ ಅಡಿಪಾಯವನ್ನು ತೋಡಲಾಗಿತ್ತು. ಈ ವಿಶಾಲವಾದ 50 ಅಡಿ ಗುಂಡಿಯಲ್ಲಿ ಕಲ್ಲು, ಸಿಮೆಂಟ್, ಫ್ಲಯಾಸ್ನಂತಹ ಮತ್ತು ಇತರೆ ಸಾಮಗ್ರಿಗಳನ್ನು ಹಾಕಿ ಮುಚ್ಚಲಾಗಿದೆ. ಇಂತಹ ದೊಡ್ಡ ಅಡಿಪಾಯದ ಮೇಲೆ ದೊಡ್ಡ ದೊಡ್ಡ ಕಲ್ಲು ಮತ್ತು ಕಂಬಗಳಿಂದ ಮಂದಿರವು ನಿರ್ಮಾಣವಾಗಲಿದೆ. ತಲಾ 2 ಟನ್ ತೂಕದ 17,000 ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ. 4 ಲಕ್ಷ ಕ್ಯೂಬಿಕ್ ಫೀಟ್ ಪಿಂಕ್ ಸ್ಟೋನ್ ಮತ್ತು 1 ಲಕ್ಷ ಕ್ಯೂಬಿಕ್ ಫೀಟ್ ಅಮೃತ ಶಿಲೆಗಳನ್ನು ಬಳಸಲಾಗುತ್ತಿದೆ. ಒಂದೇ ಒಂದು ತುಂಡು ಕಬ್ಬಿಣ ಕೂಡ ಬಳಸಿಲ್ಲ. ಅಂದರೆ ಒಂದೇ ಒಂದು ಗ್ರಾಮ್ನಷ್ಟು ಕೂಡ ಕಬ್ಬಿಣವನ್ನು ಬಳಸಿಲ್ಲ. ಏಕೆಂದರೆ ಈ ಕಬ್ಬಿಣ 100 ವರ್ಷ ಆಗುವುದರೊಳಗೆ ತುಕ್ಕು ಹಿಡಿದು ಬಿಡುತ್ತದೆ. ದೊಡ್ಡ ದೊಡ್ಡ ಕಲ್ಲು ಮತ್ತು ಸಿಮೆಂಟನ್ನು ಮಾತ್ರ ಬಳಸಿ ಮಂದಿರವು ನಿರ್ಮಾಣವಾಗುತ್ತಿರುವುದರಿಂದ ಈ ಶ್ರೀರಾಮ ಮಂದಿರಕ್ಕೆ 1000 ವರ್ಷ ಯಾವುದೇ ರಿಪೇರಿಯೂ ಸಹ ಬರುವುದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಭೂಕಂಪ ನಿರೋಧಕ ಸಾಮರ್ಥ್ಯವನ್ನು ಕೂಡ ಈ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ನೀಡಲಾಗಿದೆ. ಅಂದರೆ ಯಾವುದೇ ಪ್ರಕೃತಿಯ ವಿಕೋಪದಿಂದಲೂ ಕೂಡ ಈ ಶ್ರೀರಾಮ ಮಂದಿರಕ್ಕೆ ಯಾವುದೇ ಧಕ್ಕೆಯಾಗಬಾರದು. ಈ ದೇವಾಲಯವನ್ನು 2.7 ಎಕರೆ ಭೂಮಿಯಲ್ಲಿ ಒಟ್ಟು 57,400 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ. 360 ಅಡಿ ಉದ್ದ, 235 ಅಡಿ ಅಗಲವಾಗಿದೆ ಮತ್ತು ಅಡಿಯಿಂದ ಮುಡಿಯವರೆಗೆ 161 ಅಡಿ ಎತ್ತರವಾಗಿದೆ. ಈ ಮಂದಿರವು 3 ಅಂತಸ್ತನ್ನು ಹೊಂದಿದೆ. ಪ್ರತಿ ಅಂತಸ್ತು ಕೂಡ 20 ಅಡಿಯಷ್ಟು ಎತ್ತರವನ್ನು ಹೊಂದಿದೆ. ನೆಲಮಹಡಿಯಲ್ಲಿ 160 ಕಲ್ಲಿನ ಕಂಬಗಳನ್ನು ಬಳಸಿದ್ದಾರೆ. 1ನೇ ಮಹಡಿಯಲ್ಲಿ 132 ಕಂಬಗಳು, 2ನೇ ಮಹಡಿಯಲ್ಲಿ 74 ಕಂಬಗಳನ್ನು ಬಳಸಿ ಈ ಮಂದಿರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಈ ಮಂದಿರದಲ್ಲಿ 5 ಪ್ರದಕ್ಷಿಣೆಯ ಮಾರ್ಗಗಳು ಮತ್ತು ಮಂಟಪಗಳು ಇರಲಿವೆ. ಶ್ರೀರಾಮ ಮಂದಿರಕ್ಕೆ ಒಟ್ಟು 12 ದ್ವಾರಗಳಿವೆ. ಹೀಗೆ ಹಲವಾರು ದಿವ್ಯತೆ ಭವ್ಯತೆಯನ್ನು ಮೈಗೂಡಿಸಿಕೊಂಡು ಉತ್ಕೃಷ್ಟ ಗುಣಮಟ್ಟದಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರವು ಇದೇ ಜನವರಿ 22ರಂದು ಲೋಕಾರ್ಪಣೆಗೊಳ್ಳಲಿದೆ.
ದೇವನಗರಿ ಅಯೋಧ್ಯೆ ಸದ್ಯ ವಿದ್ಯುತ್ ದೀಪಗಳ ಅಲಂಕಾರದಿಂದ ಮಿಂಚುತ್ತಿದೆ. ಅಯೋಧ್ಯೆಯ ರಾತ್ರಿಗಳು ಬೆಳಕಿನ ಚಿತ್ತಾರದಲ್ಲಿ ಕಂಗೊಳಿಸುತ್ತಿದೆ. ಸುಮಾರು 5 ಲಕ್ಷ ಹಳ್ಳಿಗಳಿಗೆ ಅಯೋಧ್ಯೆಯ ವತಿಯಿಂದ ಅಕ್ಷತೆಯನ್ನು 2 ಕೋಟಿಗಳಷ್ಟು ಕರಪತ್ರಗಳನ್ನು ಹಂಚಿಕೆ ಮಾಡಲಾಗಿದೆ. 25,000 ಸಂತರು 10,000ದಷ್ಟು ಗಣ್ಯರಿಗೆ ಆಹ್ವಾನವನ್ನೂ ಕೂಡ ವಿತರಿಸಲಾಗಿದೆ. ಈ ವಿಡಿಯೋವನ್ನು ನಮ್ಮ ಎಲ್ಲ ಭಾರತೀಯರಿಗೂ ತಲುಪುವವರೆಗೆ ಶೇರ್ ಮಾಡಿರಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿರಿ. ಜೈ ಶ್ರೀರಾಮ್.